ಒಳಗಡೆ ಏನಿದೆ ಅಂತ ನೋಡೋಣ. ಏನು ನಿಮ್ಗೆ ಸಿಗ್ನಲ್ ನೆವೆ ಆಗ್ತಿದ್ದಲ್ಲ, ಇರೋ ತೋಡ್ ನೋಡೋಣ. ಕರೆಕ್ಟಾಗಿ ಮಾತಾಡೋರು, ಕ್ಯಾಮ್ರಾ ಆನ್ ಮಾಡೋರೆ, ಫುಲ್ ಬೀಪ್ ಬೀಪಲ್ಲೇ ಮಾತಾಡ್ಬೇಕು. ಆಮೇಲೆ ಅವ್ರ ವೈರಲ್ ಹುಡ್ತೀನಿ, ಬರೀ ಬೀಪ್ 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 ಬೀಪ್. ಆ ರೀಲಲ್ಲಿ ನಕ್ಕಂಡು ಮೆನ್ಷನ್ ಮಾಡ್ಬಿಡ್ತೀನಿ. ಹಲೋ ಫ್ರೆಂಡ್ಸ್, ಬೆಳಿಗ್ಗೆ ಎಲ್ಲಿ ಹೋಗ್ತಾ ಇದ್ದೀವಿ ಅಂತ ಅನ್ಕೋತಾ ಇದ್ದೀರಾ? ಬಾಯ್ಸ್ ಜೊತೆ ಮಾರ್ನಿಂಗ್ ಟುವರ್ಡ್ಸ್ ಕನಕಪುರ ಹೋಗ್ತಿದ್ದೀವಿ. ನನ್ನ ಫ್ರೆಂಡ್ ಕನಕಪುರದಲ್ಲಿ ಒಳ್ಳೆ ಮಟನ್ ಬಿರಿಯಾನಿ ಚೆನ್ನಾಗಿರುತ್ತೆ, ಹೋಗೋಣ ಅಂತಂದ. ಸೊ ಎಲ್ಲ ಡಿಸೈಡ್ ಮಾಡಿದ್ವಿ, ಹೋಗೋಣ ಅಂತ ಎಲ್ಲ ಡಿಸೈಡ್ ಮಾಡಿ ಬೆಳಗ್ಗೆ 7 ಗಂಟೆಗೆ ಹೊರಟ್ವಿ. ಓಕೆ, ಅಲ್ಲಿ ನೋಡೋಣ, ಹೋಗಿ ಮಟನ್ ಬಿರಿಯಾನಿ ಟೇಸ್ಟ್ ಹೆಂಗಿರುತ್ತೆ ಅಂತ ತಿಂದ್ಬಿಟ್ಟು ನಿಮಗೆ ರಿವ್ಯೂ ಹೇಳ್ತೀವಿ. ಒಂದು ಸ್ಪ್ರೈಟ್ ಕೊಡಿ. ನಿಂಬೆ ಕೊಡಿ. ನೀವು ಕೊಟ್ಟೆ ಬಂದ್ಬೇಡ. ನೀವಲ್ವ ರಿವ್ಯೂ ಕೊಡೋ ನಿಮಗೆ? ಇವಾಗ ಆಗ್ತದೆ. ನೀ ಯಾವಾಗ ಬಂದಿದ್ದಿಲ್ಲ? ಇವಾಗಿನ್ನ ಮಟನ್ ಕೈ ಹಾಕ್ತಾನೆ. ಹಿಂಗೆ ಸಂಗಮ್ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ಲೈಕ್ ಬ್ರೇಕ್ಫಾಸ್ಟ್ಗೆ ಒಂದು ಸ್ಟಾಪ್ ಬೇಕಾಗಿತ್ತು ಅಂತ ಇನ್ಸ್ಟಾಗ್ರಾಮಲ್ಲಿ ಲಕ್ಷ್ಮೀ ವೆಂಕಟೇಶ್ವರ ಮೆಸ್ ಅಂತ ನಿಲ್ಸಿದ್ವಿ, ನೋಡ್ಬಿಟ್ಟು ಬಿರಿಯಾನಿ ತಿನ್ನೋಣ ಅಂತ. ಹೌದು, ಬಿರಿಯಾನಿ ಟೇಸ್ಟ್ ಎಲ್ಲ ಹೆಂಗಿತ್ತು? ಬಿರಿಯಾನಿ ರೈಸ್ ಕ್ವಾಲಿಟಿ ಇಸ್ ಗುಡ್, ಫುಡ್ ಚೆನ್ನಾಗಿದೆ, ಟೇಸ್ಟ್ ಚೆನ್ನಾಗಿತ್ತು. ಬಟ್ ಕಮಿಂಗ್ ಟು ಮಟನ್ ಪೀಸಸ್ ಅದೊಂದು ಸ್ವಲ್ಪ ಡ್ರೈ ಇತ್ತು, ಕರೆಕ್ಟಾಗಿ ಕುಕ್ ಆಗಿಲ್ಲ ಅಂತ ನನ್ನ ಒಪಿನಿಯನ್ನು. ಬಟ್ ಕಬಾಬ್ ಎಲ್ಲ ಪರವಾಗಿಲ್ಲ, ಚೆನ್ನಾಗೇ ಇತ್ತು. ಲೈಕ್ ಸಂಗಮ್ಗೋ ಇಲ್ಲಾಂದರೆ ಕನಕಪುರ ಯಾರು ಹೋಗ್ತಾ ಇರಬೇಕಾದ್ರೆ ಓಕೆ, ಒಂದು ಸತಿ ಸ್ಟಾಪ್ ಮಾಡಿಬಿಟ್ಟು ಟೇಸ್ಟ್ ಮಾಡೋಕ್ಕೆ ಓಕೆ ಅನ್ನಿಸ್ತು ನನಗೆ, ಒನ್ ಟೈಮ್ ಮೀಟಬಲ್ ಅಂತ. ಕಮಿಂಗ್ ಟು ಪ್ರೈಸ್ ಈಸ್ ನಾಟ್ ಮೋರ್ ಕಂಪ್ಯಾರಿಟಿವ್ಲಿ ಅದರ್ ಮಟನ್ ಬಿರಿಯಾನಿ. ಓಕೆ, ಒನ್ ಟೈಮ್ ಟ್ರೈ ಮಾಡ್ಬೋದು ಅಂತ ನನ್ನ ಒಪಿನಿಯನ್ನು. ಓಕೆ, ನಿಂದು ಮಚ್ಚ? ಅಷ್ಟೇ, ಸುಮ್ಮನೆ ಅಲ್ಲಿಗೆ ತಿನ್ನಬೇಕು ಅಂದ್ಬಿಟ್ಟು ಬರೋಂಥದ್ದೆಲ್ಲ ಏನಿಲ್ಲ. ಹಿಂಗೆ ರೋಡಲ್ಲಿ ಹೋಗ್ತಾ ಯಾರಾದರೂ ಸರಿ ನೋಡೋಣ ಅಂತ ಅನ್ಸಿದ್ರೆ ಒಂದು ಸ್ಟಾಪ್ ಕೊಟ್ಟು ತಿನ್ಬೋದು. 200 ರೂಪಾಯಿ ಬಿರಿಯಾನಿ, ಮಟನ್ ಬಿರಿಯಾನಿ ಅಷ್ಟೇ. ರೈಸ್ ಚೆನ್ನಾಗಿದೆ, ಟೇಸ್ಟ್ ಚೆನ್ನಾಗಿದೆ. ಆದರೆ ಮಟನ್ನು ಟೇಸ್ಟ್ ಬಿಸಿ ಇತ್ತು. ಮಟನ್ನು ಒಂದೊಂದು ಪೀಸು ಚೆನ್ನಾಗಿ ಕುಕ್ ಆಗಿದೆ, ಒಂದು ಪೀಸು ಕುಕ್ ಆಗಿಲ್ಲ, ಹಂಗೆ ಇದೆ. ಸೊ ಓಕೆ, ಕಬಾಬ್ ಚೆನ್ನಾಗಿತ್ತು, ಕಬಾಬ್ ಒಳ್ಳೆ ಬಿಸಿ ಚೆನ್ನಾಗಿತ್ತು. ಚಟ್ನಿ ಚೆನ್ನಾಗಿತ್ತು. ಹೌದು, ಚಟ್ನಿ ವಾಸ್ ಹೊಸ ಕಾನ್ಸೆಪ್ಟ್ ನನಗೆ ಗೊತ್ತಿದ್ದಂಗೆ. ನಾನು ಇವಾಗ ತನಕ ಟ್ರೈ ಮಾಡಿರಲಿಲ್ಲ ಚಟ್ನಿ, ಬಟ್ ಚಟ್ನಿ ವಾಸ್ ಗುಡ್ ಫಾರ್ ಬಿರಿಯಾನಿ. ಫಸ್ಟ್ ಟೈಮ್ ಗೊತ್ತಾಗಿತ್ತು ಹಿಂಗಿದೆ ಅಂತ. ಬಟ್ ನೋಡ್ಬೋದು ಅಂದರೆ ಒಂದು ಸತಿ ತಿನ್ಬೋದು ಅಷ್ಟೇ, ಏನು ವರ್ಲ್ಡ್ ಫೇಮಸ್ ಥರ ಏನಿಲ್ಲ. ಓಕೆ, 200 ರೂಪಾಯಿಗೆ ಏನೇನು ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ ಅಷ್ಟೊಂದು. ಓಕೆ, ಇವಾಗ ಯಾರಾದ್ರೂ ಟುವರ್ಡ್ಸ್ ಸಂಗಮ್ ಹೋಗೋರು ಆನ್ ದ ವೇ ಬೇಕಾದ್ರೆ ತಿನ್ಬೋದು. ಲೊಕೇಶನ್ ಇಲ್ಲೇ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀವಿ. ಬನ್ನಿ, ನೆಕ್ಸ್ಟ್ ಸಂಗಮ್ಗೆ ಹೋಗಿ ಸಿಗೋಣ. ವೆಲ್ಕಮ್ ಟು ಸಂಗಮ್. ನೀರು ಇಳಿಯಂಗಿಲ್ಲ ಅಂತನಾ? ಹಗ್ಗ ಹಾಕ್ಬಿಟ್ಟವ್ರೆ, ಚೆಲ್ಲಾಕಿಲ್ಲ ಲಿಫ್ಟ್ ಆಜಿ
ಫೋನ್ ಪೇ ಇದೆ ಅಂತ ಕೇಳೋದು ಚಿಕನ್ ಹೊಡಿತಾಳೆ ಅಜ್ಜಿ. ನೋಡ್ರೆ ನಿಮ್ಗೆ ಏನು ಕಾಣಿಸುತ್ತೆ ಏನಪ್ಪ. ನೀರು ಕಮ್ಮಿ ಇದೆಯಾ ಅಂತ. ಅಲ್ಲೆಲ್ಲ ಕೂತ್ಕೊಂಡು ಆಯೋ ಮಳೆ ಆಗೈತಲ್ಲ ನೀರು ಜೋರಾಗಿರ್ತದೆ ಅನ್ಕೊಂಡೆ. ಸಾಕು ಇಷ್ಟಿದೆ ಖುಷಿ ಪಡೋದು. ಯಾವಾಗಲೂ ಅನ್ಸುತ್ತೆ ಮಸ್ಲೆಲ್ಲ ಬಂದ್ಬಿಟ್ಟಿತ್ತು ಅಂತ ಇವಾಗ ಹರಿತಾ ಇದೆ ಆ ಕಡೆ ಈ ಕಡೆ ಎಲ್ಲ ಡೌನ್ ಹಾಗೆ. ಅಲ್ಲಿ ಮುಂದೆಲ್ಲ ಫಾಲ್ಸ್ ಬರುತ್ತಲ್ಲ, ಇದು ಮೇಕೆದಾಟಲ್ಲಿ ಇಲ್ಲೇ ತಾನೆ. ಮೇಕೆದಾಟ ಆ ಕಡೆ ಎಲ್ಲ ಬರುತ್ತೆ. ಸರಿ ನೋಡಿದ್ರೆ ಹೋಗೋಣ. ಅಂದ್ರೆ ಇದದು ಟೈಮ್ ನೋಡ್ತಾರೆ.